ಆಗಿದೆ. ಅದು ನಂದು ಓನ್ಲಿ ರಿಕ್ವೆಸ್ಟ್ ಇತ್ತು ಸಿ ಎಮ್ಗೆ, ನಂಗೆ ಬರ್ಡೇ ವಿಶ್ ಕೊಡ್ತೀನಿ, ಅದು ಕೊಡೋದಿದ್ರು ನಂಗೆ ನಮ್ಗೆ ಬೀದರ್ಗೆ ಒಂದು 50 ಕೋಟಿ ಕೊಡಿ ಬೀದರ್ ಸೌತ್ಗೆ ಇಮಿಡಿಯೇಟ್ಲಿ. ಯಾಕಂದ್ರೆ ಚೆನ್ನಾಗಿ ಇರ್ಲಕ್ಕಿಲ್ಲ, ಮನೆ ಇಲ್ಲ, ಏನಿಲ್ಲ, ಭಾಳ ಕಷ್ಟವಿದ್ದಾರೆ. ಅದೊಂದು ರಿಕ್ವೆಸ್ಟ್ ಇದೆ, ನನ್ನ ಬರ್ಡೇದು ರಿಕ್ವೆಸ್ಟ್. ಓಕೆ ಸರ್, ಈಗ ಸರ್ಕಾರಕ್ಕೆ ಏನು ಹೇಳ್ತೀರ ಸಲಹೆಯಲ್ಲಿ ಮಾತಾಡೋದಾದರೆ? ತಮ್ಮ ಸಚಿವ ಸ್ಥಾನ, ತಮ್ಮ ಅಭಿಮಾನಿಗಳಿಗೆ ತಮ್ಮ ಸ್ಥಾನ ಕೊಡಬೇಕು, ಸಚಿವರಾಗಬೇಕು ಅನ್ನೋ ಆಸೆ ಇದೆ. ನೋಡ್ರಿ, ನಾನು ಪೊಲಿಟಿಕ್ಸ್ನಲ್ಲಿ ಪರ್ಸನಲ್ ಬೆನಿಫಿಟ್ಸ್ ಎಲ್ಲ ಬಂದಿಲ್ಲ. ಓಕೆ, ನಂದಿತ್ತು, ನಮ್ಗೆ ಯಾವಾಗ ದೇವ್ರು ಕೊಟ್ಟಿದ್ದಾನೆ ಟ್ಯಾಲೆಂಟ್, ನಮ್ಗೆ ಸ್ವಲ್ಪ ಆಪರ್ಚುನಿಟೀಸ್ ಕೊಟ್ಟಿದ್ದಾನೆ. ಅದ್ರಿಗೆ ಯಾಕೆ ಕೊಡ್ತಾನೆ ಅಂದ್ರೆ ದೇವ್ರಂದ್ರು ಎಲ್ಲರ ಜೊತೆ ಶೇರ್ ಮಾಡ್ಲಿಕ್ಕೆ, ಯಾರು ಗರೀಬಿದ್ದಾರೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಟೆಸ್ಟ್ ಮಾಡ್ತಾನೆ ದೇವರು. ಓಕೆ, ಹಾಗೆ ನಿಮ್ಗೆ ಸ್ವರ್ಗ ಹೋಗ್ಲಿಕ್ಕಾಗಲ್ಲ. ಎಷ್ಟು ಗರೀಬ್ ಜನ ನೀವು ಹೆಲ್ಪ್ ಮಾಡ್ತೀರಿ ಅಷ್ಟು ಫಾಸ್ಟ್ ಸ್ವರ್ಗ ಹೋಗ್ತೀರಿ. ಅದಕ್ಕೆ ನಾನು ನಂಬದು ಎಲ್ಲರಿಗೂ ನನ್ನ ವಿಶ್ ಇದೆ, ನಮ್ಮ ಚೆನ್ನಾಗಿ ನೋಡ್ಕೊಂಡು. ಈಗ ನೋಡಿ, ಇಷ್ಟು ವರ್ಷ ಆಗಿದೆ ಅಂದ್ರೆ ನಮ್ಗೆ ಇನ್ನೂ ಮನೆ ಇಲ್ಲ, ಇರ್ಲಾಕ ಜನಗೆ ಚೆನ್ನಾಗಿ ರೋಡ್ಸ್ ಇಲ್ಲ, ಕುಡ್ಲಾಕಿಲ್ಲ. ರೋಡ್ನಲ್ಲಿ ಅದೆಲ್ಲ ಸ್ವಲ್ಪ ಕರಪ್ಷನ್ ಕಮ್ಮಿ ಆಗಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಒಬ್ಬರು ಉದ್ಯಮಿಯಾಗಿ ಕೇಂದ್ರ ಸರ್ಕಾರದಿಂದ GSTನ ಕಮ್ಮಿ ಮಾಡಿ ಕಡಿತಗೊಳಿಸಿದೆ. ಈ ನಿಟ್ಟಲ್ಲಿ ಅದು ಉಪಯೋಗಯುಕ್ತ ಆಗ್ತದಾ ಅಂತ ತಮ್ಮ ಅನಿಸಿಕೆ ಸರ್? ನೋಡಿ, ಯಾವ GST ಬಂದಿತ್ತು, ನಾನೊಂದು ಲೆಟರ್ ಬರೆದಿದ್ದ ಫೈನಾನ್ಸ್ ಇದು ಮಿನಿಸ್ಟರ್ಗೆ. ನಂದು ಇಷ್ಟು ಕಾಂಪ್ಲಿಕೇಟೆಡ್ ಮಾಡಬೇಡ್ರಿ, ಕಾಂಪ್ಲಿಕೇಟ್ ಮಾಡಿದ್ರೆ ನಮ್ಮ ಜನಕ್ಕೆ ಗೊತ್ತಾಗೋದಿಲ್ಲ. ಮಾಡಿದ್ರೆ ಏನಾಗ್ತದೆ, ಎಲ್ಲ ಮಿಸ್ಯೂಸ್ ಆಗ್ತದೆ, ಬ್ಯೂರೋಕ್ರೇಟ್ಸ್ ಮಿಸ್ಯೂಸ್ ಮಾಡ್ತಾರೆ ಅದರಿಂದ. ಅದಕ್ಕೆ ನೀವು ಓನ್ಲಿ 2 ಸ್ಲ್ಯಾಬ್ ಇಡ್ರಿ, ಒಂದು ಗರೀಬ್ ಸಲಕ್ಕೆ ಒಂದು ಲಕ್ಸುರಿ ಗುಡ್ಸು, ಎರಡು ಸ್ಲ್ಯಾಬ್ ಇದ್ರೆ ಸಾಕು. ಗೊತ್ತಾಗ್ತದೆ, ಕ್ಲಿಯರಾಗಿ ಗೊತ್ತಾಗ್ತದೆ. ಡಿಫ್ರೆನ್ಷಿಯೇಷನ್ ಮಾಡ್ಲಿಕ್ಕೆ ಯಾರ ಕೈದಾಗ ಪವರ್ ಇರೋದಿಲ್ಲ, ಪುಸ್ತಕನಲ್ಲೇ ಇರ್ತದೆ. ಅದು ನಂಗೆ ಹ್ಯಾಪಿ ಇದೆ, ಅದು ಮಾಡಿದ್ದಾರೆ. ಈಗ ಅದರಿಂದ ಸರ್ಕಾರನೂ ಬೆನಿಫಿಟ್ ಆಗ್ತದೆ, ಬ್ಯೂರೋಕ್ರಸಿ ಕಮ್ಮಿ ಆಗ್ತದೆ, ಮತ್ತು ಜನಕ್ಕೆ ಬೆನಿಫಿಟ್ ಆಗ್ತದೆ. ನಾವು ನಿಜವಾಗಿ ನಂದು ಒಂದು ಹೇಳ್ತೀನಿ, ನಂದು ಎಲ್ಲ ನನ್ನ ಫ್ಯಾಮ್ಲಿ, ಅಕ್ಕ ತಂಗಿ ಮತ್ತು ಅಣ್ಣ ತಮ್ಮ ಇದ್ದಾಗಿದ್ದಾರೆ. ಚಿಕ್ಕ ಮಕ್ಕಳು ನಂಗೆ ಗೊತ್ತಿಲ್ಲ, ಅವ್ರಿಗೆ ಹೇಗೆ ನನ್ನ ಹೆಸರು ಗೊತ್ತು. 3-4 ವರ್ಷ ಹುಡುಗರು ಕೇಳ್ತಾವೆ, ನಂಗೆ ವಿಶ್ ಮಾಡ್ತಾವೆ ಬಂದು. ಯಾಕಂದ್ರೆ ನಾನು ದೇವ್ರದ್ದು ಕೊಟ್ಟಿದ್ದ ಅದು. ಸೊ ಅದಕ್ಕೆ ಈಗ ನೋಡ್ರಿ, ಇವತ್ತು ಪ್ಯಾರಿಸ್ ಗ್ರೌಂಡ್ನಲ್ಲಿ ಎಲ್ಲ ಸ್ವಾಮೀಜಿಯರು ಒಂದು ಊಟ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದು ನಮ್ಮ ನಿಜವಾಗಿ ಅದು ನಮ್ಗೆ ಪುಣ್ಯ ಕೊಟ್ಟಿದ್ದಾಗಾಯ್ತು. ಅದಕ್ಕಿಂತ ಜಾಸ್ತಿ ಯಾರು ಕೇಳಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಬೀದರ್ ದಕ್ಷಿಣ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ಅಶೋಕ್ ಖೇಣಿಯವರ 76ನೇ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ನಾವೆಲ್ಲ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಈಗಾಗಲೇ ಅಲ್ಲಿ ಮಂದಿರಗಳಲ್ಲಿ ಅವರ ಹೆಸರ ಮೇಲೆ ಪೂಜಾ ಪುನಸ್ಕಾರ ನಡೀತಾ ಇದೆ. ಜೊತೆಗೆ ಹಾಸ್ಪಿಟಲ್ಗಳೇ ಅವ್ರ ಹೆಸರಿನ ಮೇಲೆ ಎಲ್ಲ ಹಣ್ಣು ವಿತರಣೆ ಮಾಡ್ತಾಯಿದ್ದಾರೆ, ಬಡ ಮಕ್ಕಳಿಗೆ ಬಟ್ಟೆ ವಿತರಣೆ ಮಾಡೋದು, ಪ್ರತಿಯೊಂದು ಏನೇ ಇದ್ದರೂ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಅವರ ಹೆಸರಿನ ಮೇಲೆ ಪ್ರತಿಯೊಂದರ ಕಾರ್ಯಕ್ರಮ ನಡೀತಾ ಇದ್ದೇವೆ. ನಾವು ಕೆಲವು ಜನ, ಯಾಕಂದ್ರೆ ಅವ್ರು ಈ ವರ್ಷ ಏನು ಹೇಳಿದ್ರು ಇಲ್ಲ, ಅಲ್ಲಿ ಬೀದರ್ ಜಿಲ್ಲೆಯಲ್ಲಿ ರೈತರು ಭಾಳ ಕಷ್ಟದಲ್ಲಿದ್ದಾರೆ, ಅದ್ರ ಸಲುವಾಗಿ ನನ್ನ ಹುಟ್ಟುಹಬ್ಬನ ನಾನು ಆಚರಿಸ್ಕೊಳ್ಳೋದಿಲ್ಲ ಅಂತ ಅವ್ರಿಗೆ ಬೆಂಗಳೂರು ಬಂದ ಸಲುವಾಗಿ ನಾವು ಬೀದರ್ ದಕ್ಷಿಣ ಕ್ಷೇತ್ರ ಯಾರೂ ಬರದಂಗೆ ಆಗ್ತದೆ ಅಂತ ತಿಳ್ಕೊಂಡು ನಾವು ಕೆಲವೇ ಜನ ಮುಖಂಡರು ಮಾತ್ರ ಇಲ್ಲಿ ಸಾಹೇಬರ ಬಳಿ ಬಂದು ವಿಶ್ ಮಾಡ್ತಾ ಇದ್ದೀವಿ. ನಾವೆಲ್ಲ ಮೊದಲಿಂದ ನೋಡ್ತಾ ಇದ್ದೀವಿ, ಪ್ರತಿಯೊಬ್ಬರು ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಇವನ್ ಗೊತ್ತಾದರೆ ಫೀಲ್ಡ್ ಹಿಡ್ಕೊಂಡು ಪ್ರತಿಯೊಂದು ಅವರವ್ರ ಸಹೋದರರೇ ಇರ್ತಾರೆ. ಆದರೆ ನಮ್ಮ ಅಶೋಕ್ ಖೇಣಿಯವ್ರು ಏನು ಹೇಳ್ತಾ ಇದ್ದಾರೆ, ನಾನೊಬ್ಬನೇ ಬಾದ್ರು ಆಜು ಬಾಜು ಏನು ಇರ್ತಾರೆ ಎಲ್ಲರೂ ಸಹೋದರರೇ. ನಾನು ಏನೇ ಇದ್ದರೂ ನಿಮ್ಮ ಸಲುವಾಗಿ ಮಾತ್ರ ಬಂದಿದ್ದೀನಿ, ನಿಮ್ಮ ಡೆವಲಪ್ಮೆಂಟ್ಗೋಸ್ಕರ ಬಂದಿದ್ದೀನಿ. ನನ್ನ ವೈಯಕ್ತಿಕವಾಗಿ ಇಲ್ಲಿ ಏನೂ ಇಲ್ಲ, ನನ್ನ ದೇವರು ಸಾಕಷ್ಟು ಕೊಟ್ಟಿದ್ದಾನೆ, ನಿಮ್ಮ ಅಭಿವೃದ್ಧಿಗೋಸ್ಕರ ಆ ಜನರಿಗೆ ಒಳ್ಳೆಯದಾಗಲಿ ಅಂತ ಉದ್ದೇಶ ಇಟ್ಕೊಂಡು ಮಾತ್ರ ಬಂದಿನಿ ರಾಜಕೀಯವಾಗಿ. ನಾನು ಎಲ್ಲರಿಗೂ ಇನ್ನೊಂದು ಸಾರಿ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರ ಪರವಾಗಿ ಮನೆ ಅಶೋಕ್ ಖೇಣಿಯವರಿಗೆ 76ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರ್ತೀನಿ. ನಾನು ಬೀದರ್ ದಕ್ಷಿಣ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಂತ. ಕರ್ನಾಟಕದಲ್ಲಿ ನೈಸ್ ರೋಡ್ಗೆ ಜಾಸ್ತಿ ಶ್ರಮಪಟ್ಟು ನೈಸ್ ರೋಡ್ನ ಮಾಡಿದ್ದಾರೆ, ಅವರಿಗೆ ನಮ್ಮ ಧನ್ಯವಾದಗಳನ್ನು ಒಪ್ಪಿಸ್ತೀನಿ. ಹಾಗೆ ನಮ್ಮ ಅಶೋಕ್ ಖೇಣಿ ಸಾಹೇಬರು 100 ವರ್ಷ ಬಾಳಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ನಾಯಕರೇ, ಲೆವೆಲ್ಗೆ ಹೋಯ್ತು. ನೈಸ್ ರೋಡ್ ಬರಲಿಲ್ಲ ಅಂದರೆ ಈಗ ನಾವು ಎಲ್ಲೂ ಹೋಗೋಕ್ಕಾಯ್ತಿರಲಿಲ್ಲ. ನೈಸ್ ರೋಡ್ ಬಂದಿದ್ದೇ ಇವತ್ತು ನಾವು ಎಲೆಕ್ಟ್ರಾನಿಕ್ ಸಿಟಿಗಾಗಲಿ ಎಲ್ಲಿಗೆ ಹೋಗೋಕ್ಕೂ ಮಾರ್ಗ ಮಾಡಿಕೊಟ್ಟಂಥ ದೇವ್ರಿವರು. ಆ ರೋಡು ಇರೋದಕ್ಕೆ ನಾವು ಇವಾಗ ಎಲ್ಲೆಲ್ಲೂ ಓಡಾಡ್ತಿರೋದು. ಅದಿಲ್ಲ ಅಂದಿದ್ರೆ ನಮ್ಮ ಬೇಜಾನ್ ತೊಂದರೆ ಆಗೋದು. ಈಗ ಅದು ಮಾಡಿರೋದೇ ಇನ್ನೊಂದು ಇವಾಗ ರೋಡ್ ಆಯ್ತಾ ಇದೆ, ಮೈಸೂರು ರೋಡ್ಗೆ ಲಿಂಕ್ ಕೊಡ್ತಾವ್ರೆ, ಅದು ಕೊಟ್ಟರೆ ಇನ್ನೂ ಒಳ್ಳೇದೇ. ನೈಸ್ ರೋಡಲ್ಲಿ ನಾಯಂಡಹಳ್ಳಿಗೆ ಬಂದವರು ಟ್ರಾಫಿಕ್ ಎಲ್ಲ ಇದು ಅಂಚೆಪಾಳ್ಯದ ಹತ್ರ ಹೋಗೋಕ್ಕೆ ಆಗಲ್ಲ, 1.5 ಅವರ್ 2 ಅವರ್ ಜಾಮ್ ಆಯ್ತದೆ. ಇವಾಗ ಈ ರೋಡ್ ಒಂದು ನಮಗೆ ಬಿಡ್ಕೊಟ್ಬಿಟ್ರೆ ಮೈಸೂರಿಗೆ ಟಚ್ ಆದರೆ ಬೇಗ ಹೋಗ್ಬೋದು. ಅವ್ರ ಆಶೀರ್ವಾದದಿಂದ ನಮಗೆ ಅನುಕೂಲ ಆಯ್ತದೆ. ಅದು ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ನಮ್ಮ ಬಾಸ್ಗೆ ಹುಟ್ಟುಹಬ್ಬದ ಶುಭಾಶಯಗಳು.